ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್. ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ, ಶ್ರೀ ಪರಾಭವ ನಾಮ ಸಂವತ್ಸರದಲ್ಲಿ ಮೇಷರಾಶಿಗೆ ಸೇರಿದ ಜನರಿಗೆ ಮಾರ್ಚ್ 19ರಿಂದ ಏನೆಲ್ಲ ಫಲಿತಾಂಶಗಳು ಸಿಗಲಿದೆ, ಮೇಷರಾಶಿಯವರ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ, ಕುಟುಂಬ, ಉದ್ಯೋಗ, ವ್ಯಾಪಾರ, ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೀವು ಈ ಸಮಯದಲ್ಲಿ ನಿರೀಕ್ಷಿಸಬಹುದು, ಯಾವ ಕ್ಷೇತ್ರದಲ್ಲಿ ಶುಭದಾಯಕವಾಗಿರಲಿದೆ, ಯಾವ ಕ್ಷೇತ್ರದಲ್ಲಿ ಅಶುಭ ಫಲಿತಾಂಶಗಳನ್ನು ನೀವು ಪಡೆಯಲಿದ್ದೀರಿ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ. ಇಂದು ಪಂಚಾಂಗದ ಪ್ರಕಾರ ಹೊಸ ವರ್ಷವು 2026ರ ಮಾರ್ಚ್ 19ರಂದು ಪ್ರಾರಂಭವಾಗಲಿದೆ. ಇದು ಯುಗಾದಿ 2026ರ ಪಂಚಾಂಗದಲ್ಲಿ ಶ್ರೀ ಪರಾಭವ ನಾಮ ಸಂವತ್ಸರದ ಆರಂಭದ ಸೂಚಕವಾಗಿರಲಿದೆ. ಆದ್ದರಿಂದ ಇಂದು ಹೊಸ ವರ್ಷವು ಮೇಷರಾಶಿಯಲ್ಲಿ ಜನಿಸಿರುವವರಿಗೆ ಹೇಗಿರುತ್ತದೆ, ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಯಾವ ರೀತಿಯಲ್ಲಿ ಇರಲಿದೆ ಎಂಬುದನ್ನು ಇವತ್ತಿನ ಯುಗಾದಿ ರಾಶಿ ಫಲದಲ್ಲಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗುರುದೇವಾಯ ನಮಃ, ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ. ಗುರುವಿನ ಅನುಗ್ರಹ ನಿಮಗೆ ಅತ್ಯಂತ ಹೆಚ್ಚಿನ ಶುಭದಾಯಕವಾಗಿರಲಿದ್ದು, ಗುರುವಿನ ಆರಾಧನೆಯಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಬದಲಾವಣೆಯನ್ನು ಜೀವನದಲ್ಲಿ ನೋಡಬಹುದಾಗಿರಲಿದೆ. ಇನ್ನು ಮಹಾಲಕ್ಷ್ಮಿಯ ಆರಾಧನೆಯಿಂದಾಗಿ ಆರ್ಥಿಕ ಪರಿಸ್ಥಿತಿಗಳು ಉತ್ತಮ ರೀತಿಯಲ್ಲಿ ಬದಲಾವಣೆಯನ್ನು ಪಡೆಯಲಿದೆ. ಹಾಗಾಗಿ ಮಹಾಲಕ್ಷ್ಮಿಯ ಆರಾಧನೆ ನಿಮಗೆ ಅತ್ಯಂತ ಹೆಚ್ಚಿನ ಶುಭದಾಯಕವಾಗಿರಲಿದೆ. ಈಗ ನಾವು ನೋಡೋಣ 2026-27ರ ಯುಗಾದಿ ಭವಿಷ್ಯದಲ್ಲಿ ಮೇಷರಾಶಿಯವರು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನಿರೀಕ್ಷಿಸಬಹುದು ಎಂದು. ಮೇಷರಾಶಿಗೆ ಸೇರಿದ ಜನರು 2026-27ರಲ್ಲಿ ಹೆಚ್ಚಿನ ಬದಲಾವಣೆಗಳನ್ನು ಶನಿಯ ಸಂಚಾರದಲ್ಲಿ ಪಡೆಯಲಿದ್ದಾರೆ. ಶನಿ ಸಾಡೆಸಾತಿಯ ಆರಂಭದಿಂದಾಗಿ ಅನೇಕ ಬದಲಾವಣೆಯನ್ನು ಹೊಂದಲಿದ್ದಾರೆ. ಇದರಿಂದಾಗಿ ವೃತ್ತಿ ಜೀವನ, ಆರ್ಥಿಕ ಸ್ಥಿತಿ, ಆರೋಗ್ಯ ಮತ್ತು ಸಂಬಂಧಗಳಲ್ಲಿ ನೀವು ಸಾಕಷ್ಟು ಸವಾಲುಗಳನ್ನು ಹಾಗೂ ಅವಕಾಶಗಳನ್ನು ಹೊಂದುವ ಸಂಭವ ಇರಲಿದೆ. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಮೇಷರಾಶಿಗೆ ಸೇರಿದ ಜನರ ಹೊಸ ಸಂವತ್ಸರದ ಭವಿಷ್ಯ ಹೇಗಿರಲಿದೆ ಎಂದು ತಿಳಿಯೋಣ. ವೃತ್ತಿ ಜೀವನದಲ್ಲಿ ಹಣಕಾಸಿನ ಸ್ಥಿತಿಯಲ್ಲಿ ಮೇಷರಾಶಿಗೆ ಸೇರಿದ ಜನರು ಅನೇಕ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ. 2026ರಲ್ಲಿ ಮೇಷರಾಶಿಗೆ ಸೇರಿದ ಜನರ ಹಠಾತ್ ಬದಲಾವಣೆಗಳನ್ನು, ಆದಾಯದಲ್ಲಿ ಹೆಚ್ಚಳವನ್ನು ಹೊಸ ಮಾರ್ಗಗಳಿಂದಾಗಿ ಪಡೆಯಲಿದ್ದಾರೆ. ಇದರೊಂದಿಗೆ ವೃತ್ತಿ ಜೀವನದಲ್ಲಿ ಪ್ರಗತಿ ಹಾಗೂ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗಬಹುದು. ವಿಶೇಷವಾಗಿ ವಿದೇಶಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸುವ ಉತ್ತಮ ಅವಕಾಶಗಳನ್ನು ಜೂನ್ ತಿಂಗಳ ನಂತರದಲ್ಲಿ ಮೇಷರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ. ಶನಿ ಮೇಷರಾಶಿಯ 12ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಆರಂಭಿಸಿದ್ದ ಕಾರಣದಿಂದಾಗಿ ಈ ಸಮಯದಲ್ಲಿ ಇದು ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಒತ್ತಡ, ಖರ್ಚುಗಳು ಹಾಗೆ ವ್ಯವಹಾರದಲ್ಲಿ ಹೂಡಿಕೆಗೆ ಸಂಬಂಧಿಸಿದಂತೆ ಏರಿಳಿತವನ್ನು ಎದುರಿಸುವಂತೆ ಮಾಡಲಿದೆ. ರಾಹು ಗ್ರಹದ ಬೆಂಬಲದಿಂದಾಗಿ 2026 ಡಿಸೆಂಬರ್ ತಿಂಗಳವರೆಗೂ ನಿಮಗೆ ಲಾಭ ದೊರಕುವ ಸಂಭವ ಇರಲಿದೆ. ಆದರೆ ಯೋಜನೆಗಳನ್ನು ರೂಪಿಸುವ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ. ನಿಮ್ಮ ಖರ್ಚುಗಳ ಬಗ್ಗೆ ಹೆಚ್ಚು ಗಮನವನ್ನು ನೀಡುವುದು ಅಗತ್ಯವಾಗಿರಲಿದೆ. 2026ರ ಮೇಷರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಬದಲಾವಣೆಯನ್ನು ಹೊಂದಲು ಕಾರಣ ಶನಿದೇವನಾಗಿದ್ದಾನೆ. ಶನಿ 2 ಬಾರಿ ತನ್ನ ಚಲನೆಯನ್ನು ಬದಲಾಯಿಸುತ್ತಾನೆ. ಮೊದಲನೆಯದಾಗಿ ಶನಿ ಸಾಡೆಸಾತಿಯ ಮೊದಲ ಚರಣ ಮೇಷರಾಶಿಯವರಿಗೆ, ಮೀನರಾಶಿಯವರಿಗೆ ಸಾಡೆಸಾತಿಯ ಅಂತಿಮ ಚರಣ ನಡೆಯುತ್ತದೆ. ಇದರಿಂದಾಗಿ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಏರಿಳಿತವನ್ನು ಹೊಂದಲಿದ್ದಾರೆ. ವೈಯಕ್ತಿಕ ಜೀವನದಲ್ಲಿ ಹಲವಾರು ಗೊಂದಲಗಳನ್ನು ಎದುರಿಸಲಿದ್ದಾರೆ. ಇನ್ನು ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ಗುರು ನಿಮ್ಮ 4ನೇ ಮನೆಯಲ್ಲಿ ಇರುವಾಗ ಕೆಲಸದ ವಾತಾವರಣ ಹೆಚ್ಚು ಸ್ಥಿರವಾಗಿರುತ್ತದೆ ಮತ್ತು ಸಹಕಾರಿಯಾಗಿರುತ್ತದೆ. ನೀವು ಆರಾಮದಾಯಕವಾದ ಆಫೀಸ್, ಸಹಾಯ ಮಾಡುವ ಸಹೋದ್ಯೋಗಿಗಳು ಮತ್ತು ಉತ್ತಮ ವರ್ಕ್ ಲೈಫ್ ಬ್ಯಾಲೆನ್ಸನ್ನು ಪಡೆಯಲಿದ್ದೀರಿ. ಶಿಕ್ಷಕರು, ರಿಯಲ್ ಎಸ್ಟೇಟ್, ಕಟ್ಟಡ ನಿರ್ಮಾಣ, ಶಿಕ್ಷಣ ಹಾಗೆ
ಕೃಷಿ ಕೆಲಸದಲ್ಲಿ ಇರುವವರಿಗೆ ಈ ಸಮಯದಲ್ಲಿ ಮನೆಯಲ್ಲೇ ಕುಳಿತು ಕೆಲಸ ಮಾಡುವಂಥ ಅದ್ಭುತ ಸಮಯ ಇದಾಗಿರಲಿದೆ. ಮನೆಯಿಂದ ಕೆಲಸ ಮಾಡುವ ಅವಕಾಶಗಳು ನಿಮಗೆ ಅತ್ಯಂತ ಹೆಚ್ಚಿನ ಸಹಕಾರಿಯಾಗಿದ್ದು ಉತ್ತಮ ರೀತಿಯ ಸೌಲಭ್ಯಗಳನ್ನು ನೀವು ಪಡೆಯಲಿದ್ದೀರಿ. ಶಾಂತವಾದ ಸ್ಥಳಕ್ಕೆ ಬದಲಾಗುವ ಸಾಧ್ಯತೆ ಇರಲಿದ್ದು, ಇನ್ನು ಈ 2026-27ರ ನಡುವೆ ಡಿಸೆಂಬರ್ 6ರಂದು ರಾಹು ನಿಮ್ಮ 10ನೇ ಮನೆಗೆ ಅಂದರೆ ಮಕರ ರಾಶಿಗೆ ಪ್ರವೇಶಿಸಿದ್ದರಿಂದಾಗಿ ಒಂದು ದೊಡ್ಡ ತಿರುವು ಉಂಟಾಗುವ ಸಾಧ್ಯತೆ ಇರಲಿದೆ. ಇದು ನಿಮ್ಮ ವೃತ್ತಿ ಮತ್ತು ಕೀರ್ತಿಯ ಮೇಲೆ ಹಠಾತ್ ಅನಿರೀಕ್ಷಿತ ಮತ್ತು ತೀವ್ರವಾದ ಗಮನವನ್ನು ತರುತ್ತದೆ. ನೀವು ತ್ವರಿತ ಬದಲಾವಣೆಗಳು, ಹೊಸ ಪಾತ್ರಗಳು, ಸ್ಥಾನಮಾನದಲ್ಲಿ ಏರಿಕೆ ಅಥವಾ ವೃತ್ತಿ ಕ್ಷೇತ್ರದಲ್ಲಿ ಸಂಪೂರ್ಣ ಬದಲಾವಣೆಯನ್ನು ಕಾಣಬಹುದು. ನಿಮ್ಮನ್ನು ನೀವು ಸಾಬೀತುಪಡಿಸಲು ಅಥವಾ ಏಕಕಾಲದಲ್ಲಿ ಹಲವಾರು ಜವಾಬ್ದಾರಿಗಳನ್ನು ನಿಭಾಯಿಸಲು ಒತ್ತಡವನ್ನು ನೀವು ಅನುಭವಿಸಬಹುದು. ಸಿದ್ಧರಾಗಿರುವುದರಿಂದಾಗಿ, ನೈತಿಕವಾಗಿರುವುದರಿಂದಾಗಿ ಇದು ನಿಮಗೆ ಶಕ್ತಿಯಾಗಿ ನಿಮ್ಮ ಬೆಳವಣಿಗೆಗೆ ಸಹಕರಿಸಲಿದೆ. ಇನ್ನು ಈ ಎಚ್ಚರಿಕೆ ವಹಿಸಬೇಕಾದ ಸಮಯ ಯಾವುದೆಂದರೆ ಸೆಪ್ಟೆಂಬರ್ 18ರಿಂದ ನವೆಂಬರ್ 12ರವರೆಗೆ ಕುಜ ನಿಮ್ಮ 4ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ. ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ವೃತ್ತಿ, ವ್ಯವಹಾರ, ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗಿರಲಿದೆ. ಕೌಟುಂಬಿಕ ಒತ್ತಡ, ಮಾನಸಿಕ ಅಸಮತೋಲನ, ಆಸ್ತಿ ಸಮಸ್ಯೆಗಳು ಅಥವಾ ಕುಟುಂಬದೊಂದಿಗೆ ಭಿನ್ನಾಭಿಪ್ರಾಯಗಳು ಕೆಲಸದ ಮೇಲೆ ನಿಮ್ಮ ಏಕಾಗ್ರತೆಯನ್ನು ಹಾಳು ಮಾಡಬಹುದು. ಮೇಲಾಧಿಕಾರಿಗಳ ಜೊತೆಗೆ ತಪ್ಪು ತಿಳುವಳಿಕೆಗಳು ಈ ಸಮಯದಲ್ಲಿ ಸೃಷ್ಟಿಯಾಗಲಿದೆ. ಈ ಸಮಯದಲ್ಲಿ ಅಧಿಕಾರಿಗಳೊಂದಿಗೆ ವಾದ ಮಾಡಬೇಡಿ. ಮನೆಯ ಸಿಟ್ಟನ್ನು ಆಫೀಸ್ ನಿರ್ಧಾರಗಳಿಗೆ ಸೇರಿಸಬೇಡಿ. ಇದು ನೀವು ನಿಮ್ಮ ವೃತ್ತಿ ಮತ್ತು ಹಣಕಾಸಿನ ವಿಷಯದಲ್ಲಿ ಬಹು ಮುಖ್ಯವಾಗಿ ವಹಿಸಬೇಕಾದ ಎಚ್ಚರಿಕೆ ಕ್ರಮವಾಗಿದ್ದು, ಇನ್ನು ಮುಂದಿನದ್ದಾಗಿ ಸಂಬಂಧಗಳು ಹಾಗೆ ವೈಯಕ್ತಿಕ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಈ ಯುಗಾದಿ ಭವಿಷ್ಯದಲ್ಲಿ ಕಾಣಬಹುದು, ಯಾವ ಗ್ರಹ ಸಂಚಾರದಿಂದಾಗಿ ಏನೆಲ್ಲ ಬದಲಾವಣೆಯು ಯಾವ ಸಮಯದಲ್ಲಿ ಆಗಲಿದೆ ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ. ಸಂಬಂಧಗಳು ಮತ್ತು ವೈಯಕ್ತಿಕ ಜೀವನದಲ್ಲಿ ನಾವು ನೋಡುವುದಾದರೆ 2026ರ ವರ್ಷದ ಮೊದಲಾರ್ಧದಲ್ಲಿ ಪ್ರೀತಿ ಮತ್ತು ಸಂಬಂಧಗಳಿಗೆ ಸಂಬಂಧಿಸಿದಂತೆ ಉತ್ತಮವಾಗಿರಲಿದೆ. ಆದರೆ ಇದರ ನಂತರದ ಸಮಯದಲ್ಲಿ ಸ್ವಲ್ಪ ಏರಿಳಿತ ಕೂಡಿರಲಿದೆ. ಇದರ ಕಾರಣ ಶನಿ ಮತ್ತು ಕೇತುವಿನ ಪ್ರಭಾವ ಆಗಿರಲಿದೆ. ಈ ಸಂದರ್ಭದಲ್ಲಿ ಮೇಷರಾಶಿಗೆ ಸೇರಿದ ಜನರು ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. 2026 ಮತ್ತು 27ರ ವರ್ಷದಲ್ಲಿ ಸಂಬಂಧಗಳಲ್ಲಿ ಮತ್ತು ವೈಯಕ್ತಿಕ ಜೀವನದಲ್ಲಿ ನೀವು ಹಲವಾರು ಏರಿಳಿತವನ್ನು ಎದುರಿಸಬೇಕಾಗಿ ಬರಬಹುದು. ಕುಟುಂಬ ಮತ್ತು ಸಾಮಾಜಿಕ ಸಂಬಂಧಗಳ ಮೇಲೆ ಶನಿಯ ಪ್ರಭಾವವು ಈ ಅವಧಿಯಲ್ಲಿ ಇರಲಿದೆ. ಹಾಗಾಗಿ ನೀವು ಜವಾಬ್ದಾರಿಯುತವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ. ಹಾಗೆ ಈ ಸಮಯದಲ್ಲಿ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಸಂವಹನವನ್ನು ಉತ್ತಮವಾಗಿರಿಸಿಕೊಳ್ಳುವುದು ಅಗತ್ಯವಾಗಿರಲಿದೆ. ಇನ್ನು ಕುಟುಂಬ ಮತ್ತು ಕೌಟುಂಬಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಕುಟುಂಬ ಜೀವನವು 2026ರಲ್ಲಿ ವಿಶೇಷವಾಗಿ ವರ್ಷದ ಮಧ್ಯಭಾಗದಲ್ಲಿ ನಿಮ್ಮ ಪಾಲಿಗೆ ಒಂದು ಆನಂದ ಮತ್ತು ನೆಮ್ಮದಿಯ ತಾಣವಾಗಿರಲಿದೆ. ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ಗುರು ನಿಮ್ಮ 4ನೇ ಮನೆಯಲ್ಲಿ ಅಂದರೆ ಕರ್ಕಾಟಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಇದು ಸಾಧ್ಯವಾದಷ್ಟು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀಡಲಿದೆ. ಇದು ಅಪಾರವಾದ ಕೌಟುಂಬಿಕ ಸುಖದ ಸಮಯವಾಗಿರಲಿದೆ. ನೀವು ಹೊಸ ಮನೆ ಅಥವಾ ವಾಹನ ಖರೀದಿಸುವ ಯೋಗವನ್ನು ಪಡೆಯಲಿದ್ದೀರಿ. ನಿಮ್ಮ ಈಗಿನ ಮನೆಯನ್ನು ನವೀಕರಿಸಬಹುದು ಅಥವಾ ಕುಟುಂಬದಲ್ಲಿ ಮದುವೆ, ಮಗುವಿನ ಜನನ ಅಥವಾ ವಿಶೇಷ ಸಮಾರಂಭದಂಥ ಶುಭ ಕಾರ್ಯಗಳನ್ನು ಕೂಡ ಈ ಸಮಯದಲ್ಲಿ ಆಚರಿಸಬಹುದು. ತಾಯಿ ಮತ್ತು ಹಿರಿಯರೊಂದಿಗೆ ನಿಮ್ಮ ಸಂಬಂಧ ಸುಧಾರಿಸುವ ಸಾಧ್ಯತೆ ಇರಲಿದೆ. ನೀವು ಮಾನಸಿಕವಾಗಿ ಹೆಚ್ಚು ಸುರಕ್ಷಿತವಾಗಿರಲಿದ್ದೀರಿ. ಆದರೆ ಕೆಲ ಸವಾಲುಗಳೆಂದರೆ 5ನೇ ಮನೆಯಲ್ಲಿ ಕೇತುವಿನ ಸಂಚಾರ ಡಿಸೆಂಬರ್ 6ರವರೆಗೂ ಇರುವುದರಿಂದಾಗಿ ಮಕ್ಕಳು ಅಥವಾ ಕಿರಿಯ ಕುಟುಂಬ ಸದಸ್ಯರಿಂದ ದೂರ ಇರುವ ಭಾವನೆಯನ್ನು ಈ ಸಮಯದಲ್ಲಿ ನೀವು ನೋಡಲಿದ್ದೀರಿ. ಜೀವನದ ಆಯ್ಕೆಗಳ ಬಗ್ಗೆ ಚಿಂತಿಸಲಿದ್ದೀರಿ ಅಥವಾ ಅವರ ಹೆಚ್ಚು ಸ್ವತಂತ್ರವಾಗಿ ಅಥವಾ ಕಡಿಮೆ ಮಾತನಾಡಬಹುದಾಗಿರಲಿದೆ. ಪ್ರೇಮ ಸಂಬಂಧದಲ್ಲಿ ಇರುವವರಿಗೆ ಈ ಸಮಯ ಗೊಂದಲವನ್ನು ಸೃಷ್ಟಿಸಬಹುದು. ಒಟ್ಟಾರೆಯಾಗಿ ಈ ಸಮಯದಲ್ಲಿ ಮಿಶ್ರ ಫಲಿತಾಂಶವನ್ನು ನೀವು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ. ಇನ್ನು ಸೆಪ್ಟೆಂಬರ್ 18ರಿಂದ ನವೆಂಬರ್ 12ರವರೆಗೂ ಕುಜನು ನಿಮ್ಮ 4ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಹಠಾತ್ ವಾದಗಳು, ಕಟುವಾದ ಮಾತುಗಳು, ಅಹಂಕಾರದ ಘರ್ಷಣೆಗಳು, ಆಸ್ತಿ ವಿವಾದಗಳು,
ವಾಹನ ಸಮಸ್ಯೆಗಳು ಅಥವಾ ಬಾಡಿಗೆ ಮನೆಗಳು ಅಥವಾ ನೆರೆಹೊರೆಯವರಿಂದ ಸಮಸ್ಯೆಗಳನ್ನು ನೀವು ಈ ಸಮಯದಲ್ಲಿ ಎದುರಿಸುವ ಸಾಧ್ಯತೆ ಇರಲಿದೆ. ಹಾಗಾಗಿ ಈ ಸಮಯದಲ್ಲಿ ಕೋಪದಿಂದ ದೊಡ್ಡ ಆಸ್ತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕೌಟುಂಬಿಕ ವಿಷಯಗಳಲ್ಲಿ ತಾಳ್ಮೆಯಿಂದ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು, ತಾಳ್ಮೆಯಿಂದ ಎಲ್ಲವನ್ನು ನಿಭಾಯಿಸುವುದು ಮತ್ತು ಹಳೆಯ ಸಮಸ್ಯೆಗಳನ್ನು ಹೊಸ ಜಗಳಕ್ಕೆ ಎಳೆಯದೇ ಇರುವುದೇ ಉತ್ತಮವಾಗಿರಲಿದೆ. ಇದು ಕುಟುಂಬ ಜೀವನದಲ್ಲಿ ಪ್ರಮುಖವಾಗಿ ಈ ಪ್ರಸ್ತುತ ಸಮಯದಲ್ಲಿ ಅಂದರೆ ಈ ಯುಗಾದಿ ಸಂವತ್ಸರದ ಸಮಯದಲ್ಲಿ ನೀವು ಎಚ್ಚರಿಕೆ ವಹಿಸಬೇಕಾದ ಅಂಶವಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಈ 2026-27ರ ನಡುವಿನ ಯುಗಾದಿ ಸಂವತ್ಸರದ ಹೊಸ ಭವಿಷ್ಯದ ಪ್ರಕಾರ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಜೀವನ ಹೇಗಿರಲಿದೆ, ಯಾವ ಸಮಯದಲ್ಲಿ ಯಾವ ರೀತಿಯ ಎಚ್ಚರಿಕೆ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮೇಷರಾಶಿಗೆ ಸೇರಿದ ಜನರು 2026ರಲ್ಲಿ ಸ್ಥಿರತೆಯನ್ನು ಹೊಂದಬಹುದು. ಆದರೆ ಮುಂದಿನ ಕೆಲವು ವರ್ಷಗಳಲ್ಲಿ ಸಾಡೆ ಸಾಧ್ಯ ಮತ್ತು ಶನಿಯ ಪ್ರಭಾವದಿಂದಾಗಿ ತಲೆನೋವು, ಸುಸ್ತು ಇತ್ಯಾದಿ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು. ಆಧ್ಯಾತ್ಮಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ನೀವು ಹೆಚ್ಚಿನ ಆಸಕ್ತಿಯನ್ನು ಹೊಂದಬಹುದು. ಜೊತೆಗೆ ಈ ಅವಧಿಯಲ್ಲಿ ಪ್ರತಿನಿತ್ಯ ದೇವರ ಧ್ಯಾನವನ್ನು ಮಾಡುವ ಮೂಲಕ ಹಾಗೂ ಹನುಮಾನ್ ಚಾಲಿಸವನ್ನು, ಬಜರಂಗ ಬಾಣವನ್ನು ಪಠಿಸುವ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದು ಒಳ್ಳೆಯದಾಗಿರಲಿದೆ. ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರು ಧ್ಯಾನ, ದಾನ, ಧರ್ಮ ಹಾಗೆ ಇತ್ಯಾದಿ ಉತ್ತಮ ಕೆಲಸಗಳನ್ನು ಮಾಡುವುದರಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಬಹುದು. ಶನಿಯ ಅಶುಭ ಪ್ರಭಾವವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದಾಗಿರಲಿದೆ. ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ 2026ರಲ್ಲಿ ಪ್ರಮುಖವಾಗಿ ನೀವು ವಹಿಸಬೇಕಾದ ಎಚ್ಚರಿಕೆ ಕ್ರಮ ಯಾವುದು ಎಂಬುದನ್ನು ಈಗ ತಿಳಿಯೋಣ. 2026ರಲ್ಲಿ ಆರೋಗ್ಯದ ಕಡೆ ಶ್ರದ್ಧಾಪೂರ್ವಕ ಗಮನ ಅವಶ್ಯಕವಾಗಿರಲಿದೆ. ಸಾಡೆ ಸಾತಿ 12ನೇ ಮನೆಯಲ್ಲಿ ಶನಿ ನಿಧಾನವಾಗಿ ದೀರ್ಘಕಾಲದ ಸಮಸ್ಯೆಗಳನ್ನು ಉಂಟು ಮಾಡಲು ಹೆಸರುವಾಸಿಯಾಗಿದ್ದಾನೆ. ಇವುಗಳನ್ನು ಕೆಲವೊಮ್ಮೆ ಪತ್ತೆ ಹಚ್ಚುವುದು ಕಷ್ಟಕರವಾಗಬಹುದು. ಪ್ರಾಥಮಿಕ ಪರಿಣಾಮಗಳು ನಿಮ್ಮ ನಿದ್ರೆ, ಶಕ್ತಿಯ ಮಟ್ಟ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಇರುತ್ತದೆ. ನೀವು ನಿದ್ರಾಹೀನತೆ, ಕೆಟ್ಟ ಕನಸುಗಳು, ದೀರ್ಘಕಾಲದ ಆಯಾಸ, ಆತಂಕ, ಒತ್ತಡ, ಭವಿಷ್ಯದ ಬಗ್ಗೆ ಭಯ ಅಥವಾ ಮಾನಸಿಕವಾಗಿ ಭಾರವಾದ ಭಾವನೆಯನ್ನು ಅನುಭವಿಸಬಹುದು. ನೀವು ಅಜಾಗರೂಕತೆಯಿಂದ ಇದ್ದರೆ ಬಾಧೆಗಳು, ಕಣ್ಣುಗಳು, ರೋಗ ನಿರೋಧಕ ಶಕ್ತಿ, ವ್ಯಸನಗಳು ಅಥವಾ ಜೀವನ ಶೈಲಿ ರೋಗಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳಲಿದೆ. ಏಪ್ರಿಲ್ 2ರಿಂದ ಮೇ 11ರವರೆಗೆ 12ನೇ ಮನೆಯಲ್ಲಿ ಕುಜನ ಸಂಚಾರ ಇರಲಿದೆ. ಕಡಿಮೆ ಶಕ್ತಿ, ಆಯಾಸ, ಕಿರಿಕಿರಿ, ಗಾಯಗಳು ಹಾಗೆ ಅಪಾಯದಂಥ ಸೂಚನೆಗಳು ಈ ಸಮಯದಲ್ಲಿ ಇರಲಿದೆ. ವೇಗವಾಗಿ ವಾಹನ ಚಲನೆಯನ್ನು ಮಾಡಬೇಡಿ. ಆತುರದ ವರ್ತನೆಯನ್ನು ತಪ್ಪಿಸುವುದು ಬಹು ಮುಖ್ಯವಾಗಿದ್ದು, ಇನ್ನು ಮೇ 11ರಿಂದ ಜೂನ್ 20ರವರೆಗೆ 1ನೇ ಮನೆಯಲ್ಲಿ ಕುಜನ ಸಂಚಾರ ಇರಲಿದೆ. ಅತಿಯಾದ ಶಕ್ತಿ ಆದರೆ ರಕ್ತದೊತ್ತಡ, ಜ್ವರ, ತಲೆನೋವು, ಊತಗಳು ಮತ್ತು ಆತುರದ ಕಾರಣದಿಂದಾಗಿ ಗಾಯಗಳಾಗುವ ಅಪಾಯವೂ ಇರಲಿದೆ. ಈ ಶಕ್ತಿಯನ್ನು ವ್ಯಯ ಮಾಡದೆ ಉತ್ತಮ ರೀತಿಯ ಕೆಲಸಕ್ಕಾಗಿ ಬಳಸಿಕೊಳ್ಳಿ. ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭದಾಯಕವಾಗಿರಲಿದೆ. ಆರೋಗ್ಯಕ್ಕೆ ಅತ್ಯುತ್ತಮವಾದ ಸಮಯವೆಂದರೆ ಜೂನ್ 2ರಿಂದ ಅಕ್ಟೋಬರ್ 30ರವರೆಗೆ ಇರುತ್ತದೆ. ಗುರುವಿನ ಶುಭ ದೃಷ್ಟಿ ನಿಮ್ಮ ಮಾನಸಿಕ ಸ್ಥಿರತೆ, ಮನೆಯ ವಾತಾವರಣ ಮತ್ತು ಚೇತರಿಸಿಕೊಳ್ಳುವ ಸಾಮರ್ಥ್ಯಕ್ಕೆ ಬೆಂಬಲ ನೀಡುತ್ತದೆ. ಈ ವರ್ಷ ನೀವು ಶಿಸ್ತುಬದ್ಧ ಜೀವನ ಶೈಲಿಯಲ್ಲಿ ಪ್ರಜ್ಞಾಪೂರ್ವಕವಾಗಿ ಹೂಡಿಕೆ ಮಾಡಬೇಕು. ಸರಿಯಾದ ನಿದ್ರೆ, ಸಮತೋಲಿತ ಆಹಾರ, ಯೋಗ, ಪ್ರಾಣಾಯಾಮ, ಧ್ಯಾನ ಮತ್ತು ನಿಯಮಿತ ಆರೋಗ್ಯ ತಪಾಸಣೆಗಳು, ಅತಿಯಾಗಿ ಕೆಲಸ ಮಾಡುವುದು, ಅಸ್ತವ್ಯಸ್ತವಾದ ಆಹಾರ ಪದ್ಧತಿ ಮತ್ತು ಒತ್ತಡವನ್ನು ವ್ಯಸನಗೊಳಿಸಲು ಅಥವಾ ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯಲು ನೀವು ಈ ಸಮಯದಲ್ಲಿ ಹೆಚ್ಚು ಗಮನವನ್ನು ಆರೋಗ್ಯಕ್ಕೆ ನೀಡಬೇಕಾಗಿರಲಿದೆ. ಇದು ಆರೋಗ್ಯದಲ್ಲಿ ಪ್ರಮುಖವಾಗಿ ನೀವು ವಹಿಸಬೇಕಾದ ಎಚ್ಚರಿಕೆ ಕ್ರಮಗಳಾಗಿದ್ದು, ಇನ್ನು ಮುಂದಿನದ್ದಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಈ ಸಮಯದಲ್ಲಿ ನೀವು ಕಾಣಬಹುದು ಎಂದು ತಿಳಿಯೋಣ. ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮೇಷರಾಶಿಗೆ ಸೇರಿದ ವಿದ್ಯಾರ್ಥಿಗಳು 2 ವಿಭಿನ್ನ ಹಂತಗಳನ್ನು ಈ ಸಮಯದಲ್ಲಿ ನೋಡಲಿದ್ದಾರೆ. ಮೊದಲ 10 ತಿಂಗಳು ಅಕ್ಟೋಬರ್ 30ರವರೆಗೂ 5ನೇ ಮನೆಯಲ್ಲಿ ಕೇತು ಏಕಾಗ್ರತೆ ಕೊರತೆ, ಆತ್ಮವಿಶ್ವಾಸದ ಕೊರತೆ ಅಥವಾ ಓದಿನಲ್ಲಿ ಹಠಾತ್ ನಿರಾಸಕ್ತಿಯನ್ನು ಉಂಟು ಮಾಡಬಹುದು. ನಿಮ್ಮ ಮನಸ್ಸು ಪ್ರತಿಯೊಂದನ್ನು ಪ್ರಶ್ನಿಸುತ್ತದೆ. ಇದ್ಯಾವುದಕ್ಕೆ ಹಾಗೆ ಇನ್ನಿತರ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡಬಹುದು. ಓದಿದ ನಂತರವೂ ನಿರೀಕ್ಷಿಸಿದ ಫಲಿತಾಂಶ ಬರುವುದಿಲ್ಲ. ನಿಮಗೆ ಈ ಸಮಯದಲ್ಲಿ ಅನಿಸಬಹುದು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ ಎಂಬುದನ್ನು. ಈ ಹಂತದಲ್ಲಿ ಬಿಟ್ಟು ಬಿಡುವುದು ಬಹಳ
ಬಹಳ ಒಳ್ಳೆಯದು ಎಂದು ನಿಮಗೆ ಅನ್ನಿಸಬಹುದು. ಆದರೆ ಶಿಸ್ತುಬದ್ಧ ದಿನಚರಿಯನ್ನು ರೂಢಿ ಮಾಡಿಕೊಳ್ಳಿ. ಶಿಕ್ಷಕರು ಅಥವಾ ಗುರುಗಳ ಮಾರ್ಗದರ್ಶನವನ್ನು ಪಡೆದು ಉತ್ತಮ ರೀತಿಯಲ್ಲಿ ಫಲಿತಾಂಶಕ್ಕಾಗಿ ಶ್ರಮವಹಿಸಿ. ನಿಮ್ಮ 4ನೇ ಮನೆಯಲ್ಲಿ ಗುರು ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ಸಂಚರಿಸುವ ಸಮಯದಲ್ಲಿ ಔಪಚಾರಿಕ ಶಿಕ್ಷಣ ಶಕ್ತಿಶಾಲಿ ವರದಾನದಂತೆ ಕೆಲಸ ಮಾಡಲಿದೆ. ಈ ಸಂಚಾರವು ವಿಶೇಷವಾಗಿ ತಾಂತ್ರಿಕ ರಂಗಗಳು, ರಿಯಲ್ ಎಸ್ಟೇಟ್, ಆರ್ಕಿಟೆಕ್ಟ್, ಸಿವಿಲ್ ಇಂಜಿನಿಯರಿಂಗ್, ವಾಹನಗಳು ಅಥವಾ ಕೃಷಿಗೆ ಸಂಬಂಧಿಸಿದ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಸಾಧಿಸಲು ಅದ್ಭುತ ಸಮಯವಾಗಿರಲಿದೆ. ನೀವು ನಿಮ್ಮ ತಾಯಿ, ಹಿರಿಯರು ಅಥವಾ ಟ್ಯೂಟರ್ಗಳಿಂದ ಬೆಂಬಲ ಮತ್ತು ಮನೆಯಲ್ಲಿ ಓದಲು ಪ್ರಶಾಂತ ವಾತಾವರಣವನ್ನು ಪಡೆಯುತ್ತೀರಿ. ಹಾಸ್ಟೆಲ್ಗಳಲ್ಲಿ ವಾಸಿಸುವ ವಿದ್ಯಾರ್ಥಿಗಳು ಕೂಡ ಉತ್ತಮ ಸೌಲಭ್ಯವನ್ನು ಈ ಸಮಯದಲ್ಲಿ ಪಡೆಯಬಹುದಾಗಿರಲಿದೆ. ನಿಜವಾದ ಪ್ರೋತ್ಸಾಹ ಅಕ್ಟೋಬರ್ 31ರಿಂದ ಬರುತ್ತದೆ. ಗುರು ನಿಮ್ಮ 5ನೇ ಮನೆಗೆ ಅಂದರೆ ಸಿಂಹ ರಾಶಿಗೆ ಪ್ರವೇಶಿಸಲಿದ್ದಾನೆ. ನಿಮ್ಮ ರಾಶಿಯನ್ನು ನೇರವಾಗಿ ನೋಡುತ್ತಾನೆ. ಇದು ವಿದ್ಯಾರ್ಥಿಗಳಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಥವಾ ಉನ್ನತ ಶಿಕ್ಷಣ ಪ್ರವೇಶಾತಿಗಾಗಿ ಹಾಜರಾಗುವವರಿಗೆ ಅದ್ಭುತ ಸಂಚಾರವಾಗಿರಲಿದೆ. ನಿಮ್ಮ ಬುದ್ಧಿವಂತಿಕೆ, ನೆನಪಿನ ಶಕ್ತಿ, ವಿಶ್ಲೇಷಣಾ ಕೌಶಲ್ಯ ಮತ್ತು ಆತ್ಮವಿಶ್ವಾಸ ಸುಧಾರಿಸುತ್ತದೆ. ಇದು ಸಂಶೋಧನೆ, ಆಧ್ಯಾತ್ಮಿಕ ಅಧ್ಯಯನಗಳು, ಮಂತ್ರಗಳು ಮತ್ತು ಕಲೆ, ನಾಟಕ, ಸಂಗೀತ ಅಥವಾ ವಿನ್ಯಾಸದಂಥ ಸೃಜನಶೀಲ ಕಲೆಗಳಿಗೆ ಉತ್ತಮ ಸಮಯವಾಗಿರಲಿದೆ. ಇದು ಅತ್ಯಂತ ಹೆಚ್ಚಿನ ಶುಭದಾಯಕವಾಗಿರಲಿದೆ. ವಿದೇಶಿ ವ್ಯಾಸಂಗಕ್ಕಾಗಿ ಯೋಜನೆ ಮಾಡುತ್ತಿರುವವರಿಗೆ 12ನೇ ಮನೆಯಲ್ಲಿ ಶನಿಯ ಸಂಚಾರದಿಂದಾಗಿ ವಿದೇಶದಲ್ಲಿ ದೀರ್ಘಕಾಲೀನ ಅಧ್ಯಯನಕ್ಕೆ ಬೆಂಬಲ ಸಿಗುತ್ತದೆ. ಆದರೆ ಪ್ರಕ್ರಿಯೆಯ ನಿಧಾನವಾಗಿರುತ್ತದೆ. ತಾಳ್ಮೆ ದಾಖಲೆಗಳಲ್ಲಿ ಹಾಗೆ ಬಲವಾದ ಆರ್ಥಿಕ ಯೋಜನೆಗಳಲ್ಲಿ ಅಗತ್ಯವಾಗಿರಬಹುದು. ಆತುರ ಪಡಬೇಡಿ. ಉತ್ತಮ ಫಲಿತಾಂಶಕ್ಕಾಗಿ ಗುರುವಿನ ಆರಾಧನೆ ಮಾಡುವುದು ಬಹು ಮುಖ್ಯವಾಗಿರಲಿದೆ. ಗುರುವಿನ ಅನುಗ್ರಹದಿಂದಾಗಿ ನೀವು ಬಯಸಿದ ಫಲಿತಾಂಶವನ್ನು ನಿಮ್ಮ ಕ್ಷೇತ್ರದಲ್ಲಿ ಪಡೆಯಬಹುದಾಗಿರಲಿದೆ. ಇದು ಶಿಕ್ಷಣ ಜೀವನಕ್ಕೆ ಸಂಬಂಧಿಸಿದಂತೆ ಗ್ರಹ ಗೋಚಾರ ಫಲಿತಾಂಶದಿಂದಾಗಿ ನೀವು ನೋಡುವ ಪ್ರಮುಖ ಬದಲಾವಣೆಯಾಗಿದ್ದು, ಇನ್ನು ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಯಾವ ರೀತಿಯ ಎಚ್ಚರಿಕೆ ಕ್ರಮ ಅತ್ಯವಶ್ಯಕ ಎಂದು ತಿಳಿಯೋಣ. ಆರ್ಥಿಕ ವ್ಯವಹಾರಗಳು ಈ ಸಮಯದಲ್ಲಿ ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ. 11ನೇ ಮನೆಯಲ್ಲಿ ರಾಹು ಲಾಭದ ಸ್ಥಾನದಲ್ಲಿ ಇರುವುದರಿಂದಾಗಿ ಮೇಷರಾಶಿಗೆ ಸೇರಿದ ಜನರು ಆದಾಯ, ಬೋನಸ್ಗಳು, ಇನ್ಸೆಂಟಿವ್ಗಳು, ಕಮಿಷನ್ಗಳು, ಸೈಡ್ ಇನ್ಕಮ್ ಮತ್ತು ಸ್ನೇಹಿತರು, ನೆಟ್ವರ್ಕ್ಗಳು ಮತ್ತು ಸೋಷಿಯಲ್ ಮೀಡಿಯಾ ಮೂಲಕ ಲಾಭವನ್ನು ಪಡೆಯಬಹುದಾಗಿರಲಿದೆ. ಆದಾಯದಲ್ಲಿ ಹಠಾತ್ ಏರಿಕೆ ಅಥವಾ ಒನ್ ಟೈಮ್ ಬೆನಿಫಿಟ್ ಇರಬಹುದು. ಮತ್ತೊಂದೆಡೆ 12ನೇ ಮನೆಯಲ್ಲಿ ಶನಿ ವ್ಯಯದ ಸ್ಥಾನದಲ್ಲಿ ಇರಲಿದ್ದಾನೆ. ಖರ್ಚುಗಳು ಬಾಗಿಲನ್ನು ತೆರೆಯುವ ಮೂಲಕ ನಿಮ್ಮ ಸಾಡೆ ಸಾತಿಯನ್ನು ಆರಂಭಿಸುತ್ತದೆ. ಈ ಖರ್ಚುಗಳು ಆರೋಗ್ಯ, ವಿದೇಶಿ ಪ್ರಯಾಣ, ಕೌಟುಂಬಿಕ ಅವಶ್ಯಕತೆಗಳು, ಸಾಲಗಳು, ಕಾನೂನು ವಿಷಯಗಳು ಅಥವಾ ದೀರ್ಘಕಾಲೀನ ಹೂಡಿಕೆಗಳ ಮೇಲೆ ಇರಬಹುದು. ಹಣ ಬಂದ ತಕ್ಷಣ ಅದು ಯಾವುದೋ ಒಂದು ಅವಶ್ಯಕ ಕೆಲಸಕ್ಕಾಗಿ ಹೊರಗೆ ಹೋಗುತ್ತದೆ ಎಂದು ನಿಮಗೆ ಅನ್ನಿಸಬಹುದು. ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ಕಡ್ಡಾಯ ಖರ್ಚುಗಳನ್ನು ಜಾಣತನದಿಂದಾಗಿ ಹೂಡಿಕೆಯಾಗಿ ಬದಲಾಯಿಸಿ. ದಂಡಗಳು, ಹಠಾತ್ ಶಾಪಿಂಗ್ ಅಥವಾ ಅನಾರೋಗ್ಯಕರ ಚಟುವಟಿಕೆಗಳಿಗಾಗಿ ಹಣವನ್ನು ಕಳೆಯಬೇಡಿ. ಅದರ ಬದಲು ಆಸ್ತಿ, ಶಿಕ್ಷಣ, ಆರೋಗ್ಯ ಅಥವಾ ವ್ಯಾಪಾರ ಆಸ್ತಿಗಳ ಪ್ರಜ್ಞಾಪೂರ್ವಕವಾಗಿ ಹೂಡಿಕೆ ಮಾಡಿ. ಇದಕ್ಕೆ ಉತ್ತಮ ಸಮಯ ಜೂನ್ 2ರಿಂದ ಅಕ್ಟೋಬರ್ 30 ಆಗಿರಲಿದೆ. ಗುರು ನಿಮ್ಮ 4ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವಾಗ ಇದು ಆಸ್ತಿ, ಜಮೀನು, ಮನೆ ರಿಪೇರಿ, ಚಿನ್ನ ಅಥವಾ ಶಿಕ್ಷಣ ಯೋಜನೆಗಳಲ್ಲಿ ಸುರಕ್ಷಿತವಾದ ದೀರ್ಘಕಾಲೀನ ಹೂಡಿಕೆಗಳನ್ನು ಮಾಡಲು ಅದ್ಭುತ ಸಮಯವಾಗಿರಲಿದೆ. ನಿಮ್ಮ ಉಳಿತಾಯ ಜಾತಕ ಬೆಂಬಲಿಸುತ್ತದೆ. ಗ್ರಹ ಸಂಚಾರ ಈ ಸಮಯದಲ್ಲಿ ಮನೆ ಅಥವಾ ವಾಹನ ಖರೀದಿಸಲು ವಿಶೇಷ ಅನುಕೂಲಕರ ವಾತಾವರಣವನ್ನು ನೋಡಲಿದ್ದೀರಿ. ಎಲ್ಲ ರೀತಿಯಲ್ಲೂ ನೋಡಿದರೂ ಊಹಾಪೋಹ ಹೂಡಿಕೆಗಳಿಂದ, ಜೂಜುಗಳಿಂದ, ರಾತ್ರೋರಾತ್ರಿ ಶ್ರೀಮಂತ ಯೋಜನೆಗಳಿಂದ ದೂರವಿರಬೇಕೆಂದು ಗ್ರಹ ಸಂಚಾರ ತಿಳಿಸಲಿದೆ. ವಿಶೇಷವಾಗಿ ಕೇತು ನಿಮ್ಮ 5ನೇ ಮನೆಯಲ್ಲಿ ಇರುವಾಗ ಷೇರು ಮಾರುಕಟ್ಟೆ, ರಿಸ್ಕ್ ಟ್ರೇಡಿಂಗ್ ಬಗ್ಗೆ ಎಚ್ಚರಿಕೆ ಇರಲಿ. ನೀವು ಅನುಭವಿಗಳಾಗಿದ್ದರೆ ಮಾತ್ರ ಈ ಸಮಯದಲ್ಲಿ ಈ ಕ್ಷೇತ್ರದಲ್ಲಿ ಬಲವಾದ ಫಲಿತಾಂಶವನ್ನು ಪಡೆಯಬಹುದು. ಇಲ್ಲವಾದರೆ ನಷ್ಟಗಳಿಗೆ ಒಳಗಾಗಲಿದ್ದೀರಿ. ಕುಜನು 12ನೇ ಮನೆಯಲ್ಲಿ ಅಂದರೆ ಏಪ್ರಿಲ್ 2ರಿಂದ ಮೇ 11ರವರೆಗೂ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ವಿಶೇಷವಾಗಿ ಹೆಚ್ಚಿನ ಮತ್ತು ನಿಯಂತ್ರಿಸಲಾಗದ ಖರ್ಚುಗಳನ್ನು ಈ ಸಮಯದಲ್ಲಿ ನೋಡುವ ಸಾಧ್ಯತೆ ಇರಲಿದೆ. ಈ ಸಮಯಕ್ಕೆ ಮೊದಲೇ ನೀವು ಬಜೆಟ್ ಅನ್ನು ಪ್ಲಾನ್ ಮಾಡುವುದು ಉತ್ತಮವಾಗಿರಲಿದೆ. ಸರಿಯಾದ ಭದ್ರತೆ ಇಲ್ಲದೆ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ಕೊಡುವುದನ್ನು ತಪ್ಪಿಸಿ. ಇದರಿಂದಾಗಿ ಆರ್ಥಿಕ ಬಿಕ್ಕಟ್ಟಿಗೆ ನೀವು ಸಿಲುಕದೆ ಉತ್ತಮ ರೀತಿಯ ಆರ್ಥಿಕ ಜೀವನವನ್ನು ನೀವು ನಡೆಸಬಹುದಾಗಿರಲಿದೆ. ಇದು ಆರ್ಥಿಕ ವ್ಯವಹಾರಗಳಲ್ಲಿ ನೀವು ವಹಿಸಬೇಕಾದ ಎಚ್ಚರಿಕೆ ಕ್ರಮವಾಗಿದ್ದು, ಇನ್ನು ಈ ಸಮಯದಲ್ಲಿ ತಪ್ಪದೇ ಮಾಡಬೇಕಾದ ಕೆಲ ಸರಳ ಜ್ಯೋತಿಷ್ಯ ಪರಿಹಾರವನ್ನು ಈಗ ತಿಳಿಯೋಣ.
ಆದಾಯವನ್ನು ಸುಧಾರಿಸಲು ನೀವು ಮಾಡಬಹುದಾದ ಸರಳ ಉಪಾಯವೆಂದರೆ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸುವುದು. ಹತ್ತಿರದಲ್ಲಿ ವೆಂಕಟೇಶ್ವರ ಸ್ವಾಮಿಯ ದೇವಾಲಯವಿಲ್ಲದಿದ್ದರೆ ಇದನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡಬಹುದಾಗಿರಲಿದೆ. ಇನ್ನು ಎರಡನೇ ಸರಳ ಜ್ಯೋತಿಷ್ಯ ಪರಿಹಾರವೇನೆಂದರೆ ಸಾಧ್ಯವಾದಾಗಲೆಲ್ಲ ಹಸುವಿಗೆ ನೆಲಗಡಲೆ ಅಥವಾ ಕಡಲೆ ಬೇಳೆಯನ್ನು ದಾನ ಮಾಡಿ. ದೇವಾಲಯ ಮತ್ತು ಪುರೋಹಿತರಿಗೆ ಹಳದಿ ಬಣ್ಣದ ಬಟ್ಟೆಯನ್ನು ದಾನ ಮಾಡಬಹುದು. ಇದು ನಿಮಗೆ ಅತ್ಯಂತ ಹೆಚ್ಚಿನ ಪ್ರಯೋಜನಕಾರಿಯಾಗಿರಲಿದೆ. ದೇವಾಲಯಗಳಲ್ಲಿ ದೀಪವನ್ನು ಬೆಳಗಿಸಲು ನೀವು ಎಣ್ಣೆಯನ್ನು ದಾನ ಮಾಡಬಹುದು. ದೀಪಾರಾಧನೆ ದೀರ್ಘಾವಧಿಯ ನಿಮ್ಮ ಗಳಿಕೆಯನ್ನು ಹೆಚ್ಚಿಸುತ್ತದೆ. ಹಾಗೆ ಇನ್ನು ಮುಂದಿನದ್ದಾಗಿ ಮದುವೆಯ ವಿಚಾರದಲ್ಲಿ ತುಂಬ ಜಾಗರೂಕತೆಯಿಂದ ಇರುವುದು. ವಿವಿಧ ಮೂಲಗಳಿಂದ ಜಾತಕವನ್ನು ಪರಿಶೀಲಿಸುವುದು ಬಹು ಮುಖ್ಯವಾಗಿರಲಿದೆ. ಇನ್ನು ಮಂಗಳವಾರದಂದು ದುರ್ಗಾದೇವಿ ಮತ್ತು ಹನುಮಾನ್ ಚಾಲಿಸವನ್ನು ಪಠಿಸುವುದು ಹಾಗೆ ದುರ್ಗಾದೇವಿ ಮತ್ತು ಹನುಮಾನ್ ಪೂಜೆಯನ್ನು ಮಾಡುವುದು ಬಹು ಮುಖ್ಯವಾಗಿರಲಿದೆ. ಇದು ಪ್ರಮುಖವಾಗಿ ನೀವು ವಹಿಸಬೇಕಾದ ಎಚ್ಚರಿಕೆ ಮತ್ತು ಮಾಡಬೇಕಾದ ಸರಳ ಜ್ಯೋತಿಷ್ಯ ಪರಿಹಾರವಾಗಿದ್ದು, ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.